ಏನಾಗ್ತಾ ಇದೆ ರಾಜ್ಯದಲ್ಲಿ? ದಿನದಿಂದ ದಿನಕ್ಕೆ ಒಂದೊಂದು ಇಲಾಖೆಯಲ್ಲೂ ಸಮಸ್ಯೆಗಳು ನಮಗೆ ಎದ್ದೆದ್ದು ಕಾಣಿಸ್ತಾ ಇದೆ ರೀ. ಇತ್ತೀಚೆಗಷ್ಟೇ ಯಾವ ರೀತಿಯಲ್ಲಿ ಇವತ್ತು ಕಂಡಕ್ಟರ್ಗಳು, ಬಸ್ ಚಾಲಕರು ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅನ್ನೋದನ್ನು ನಿಮ್ಮ ಗಮನಕ್ಕೆ ಬಂದಿದೆ. ಇದೀಗ ಹಾಲು ಉತ್ಪಾದಕರ ಸರದಿ. ಸರ್ಕಾರ ಪ್ರತಿ ಲೀಟರ್ ಹಾಲಿನ ಮೇಲೆ 5 ರೂಪಾಯಿ ಸಹಾಯಧನವನ್ನು ನೀಡುತ್ತೆ. ಇದು ಮೊದಲಿಂದಲೂ ಕೂಡ ನೀಡ್ತಾ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಒಂದೇ 1 ರೂಪಾಯಿ ಕೂಡ ಸಹಾಯಧನವನ್ನು ನೀಡ್ತಾ ಇಲ್ಲ. ಎಲ್ಲದನ್ನು ಕೂಡ ಬಾಕಿ ಉಳಿಸ್ಕೊಂಡಿದೆ. ಬಹುಶಃ ರಾಜ್ಯದ ಗ್ಯಾರಂಟಿ ಸರ್ಕಾರ ಇದೆಯಲ್ಲ, ಈ 5 ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲೋ ಒಂದು ಕಡೆ ರಾಜ್ಯ ದಿವಾಳಿ ಆಗಿದೆಯಾ ಅನ್ನುವಂಥ ಅಂಶ ಇಲ್ಲಿ. ಯಾಕಂತ ಹೇಳಿದ್ರೆ ಹಾಲು ಉತ್ಪಾದಕರು ಇವತ್ತು ಕಷ್ಟಪಟ್ಟು ಹಾಲು ಉತ್ಪಾದನೆಯನ್ನ ಮಾಡಿ ಇವತ್ತು ಸರ್ಕಾರಕ್ಕೆ ಮಾರಿದ್ರೆ ಕನಿಷ್ಠ ಪಕ್ಷ 5 ರೂಪಾಯಿ ಸಹಾಯಧನವನ್ನು ಕೂಡ ಸರ್ಕಾರ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಅನ್ಸಲ್ವಾ? ಈ ರಾಜ್ಯ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಯಾಗಿ ದಿವಾಳಿ ಆಯ್ತಾ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ. ಕಾರಣ ಪಂಚ ಗ್ಯಾರಂಟಿಯನ್ನು ನೀಡಿ ಪಾಪರ ಆಗ್ತಾ ಇದೆಯಾ ರಾಜ್ಯ ಸರ್ಕಾರ? ಕನಿಷ್ಠ ಬೆಲೆಯನ್ನ ಕೂಡ ನೀಡೋಕೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ಇದೀಗ ನಮ್ಮೆದುರಿಗೆ ಕಾಡ್ತಾ ಇರುವಂಥದ್ದು. ರಾಜ್ಯ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಯಾಗಿ ದಿವಾಳಿ ಆಯ್ತಾ? ಪಂಚ ಗ್ಯಾರಂಟಿ ನೀಡಿ ಪಾಪರ್ ಆಯ್ತಾ ರಾಜ್ಯ ಸರ್ಕಾರ? ಗ್ಯಾರಂಟಿ ನೀಡಿ ರೈತರು ಮತ್ತು ಮಹಿಳೆಯರನ್ನೇ ರಾಜ್ಯ ಸರ್ಕಾರ ಮರೆತು ಬಿಡ್ತಾ? ಶೇಕಡ 40% ಮಹಿಳೆಯರು ಇವತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಸಹಾಯಧನವನ್ನೇ ಇವರು ನೀಡ್ತಾ ಇಲ್ಲ. ಮತ್ತೊಂದೆಡೆ ಗ್ಯಾರಂಟಿ ಸಾಲದ ಸುಳಿಗೆ ಸರ್ಕಾರ ಸಿಕ್ಕಿಬಿಟ್ಟಿದೆ. ಇದೆಲ್ಲದರ ನಡುವೆ ಬಡಪಾಯಿಗಳಾಗಿದ್ದಾರಂತೆ ಹಾಲು ಉತ್ಪಾದಕರು. ರಾಜ್ಯ ಸರ್ಕಾರ ಯಾರೂ ಕೇಳಿರಲಿಲ್ಲ ಸ್ವಾಮಿ. ಇಲ್ಲಿ ನನಗೆ ಬಹಳ ಆಶ್ಚರ್ಯ ಅನ್ಸೋದೇನು ಅಂತ ಕೇಳಿದ್ರೆ 5 ಗ್ಯಾರಂಟಿಗಳನ್ನು ನಮಗೆ ಕೊಡಿ ಅಂತ ಇಲ್ಲಿ ಯಾರೂ ಕೇಳಿರಲಿಲ್ಲ. ರಾಜ್ಯ ಸರ್ಕಾರನೇ ಅಂದ್ರೆ ಆಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ. ಎಲೆಕ್ಷನ್ಗೂ ಮೊದಲಿಗೆ ಪ್ರಣಾಳಿಕೆಯಲ್ಲಿ ಇಲ್ಲ ನಮ್ಮ ಹತ್ರ ದುಡ್ಡಿದೆ ನಾವು ಕೊಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಈಗ ನೋಡಿದ್ರೆ ಎಲ್ಲಾ ಕಡೆಗಳಲ್ಲೂ ದೋಖ. ಆಚೆ ಬಸ್ ಕಂಡಕ್ಟರ್ ಡ್ರೈವರ್ಗಳಿಗೆ 36 ತಿಂಗಳ ಹಿಂಬಡ್ತಿ ಏನಿತ್ತು ಅದನ್ನು ಕೊಟ್ಟಿಲ್ಲ. ಈ ಕಡೆ ಸರಿಯಾಗಿ ಅಂಗನವಾಡಿಗೆ ಅನುದಾನಗಳು ಹೋಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಹಾಲು ಉತ್ಪಾದಕರಿಗೆ, ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಾ ಇರುವವರಿಗೆ ಸಹಾಯಧನವನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮತ್ತೆ ಈ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು ಅನ್ನುವಂಥ ಪ್ರಶ್ನೆಯನ್ನ ಹಾಲು ಉತ್ಪಾದಕರು ಕೇಳ್ತಾ ಇದ್ದಾರೆ. ಸಾಕಪ್ಪ ಸಾಕು ಅಂತ ಹೇಳ್ತಾ ಇದ್ದಾರೆ.